ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಈವ್ನಿಂಗಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಕರೆಕ್ಟಾಗಿ 6:15 6:15 ಆಗಿದೆ ಅಷ್ಟೇನೆ. ಹೆಂಗೆ ಮಿಂಚ್ತಾ ಇತ್ತು ಅಂತಂದರೆ ನೀವು ಮೋಡ ನೋಡಿದರೆ ಗೊತ್ತಾಗ್ಬೋದು. ನಾನು ಸಿನಿಮಾ ಇದ್ಬಿಟ್ಟು ಅಮ್ಮ ಗುಮ್ಮ ಗುಮ್ಮ ಅಂತ ಇಟ್ಕೊಂಡ್ಬಿಟ್ಟಿಲ್ಲ ಅದನ್ನು. ಮೋಡನ ಅಷ್ಟು ಕಪ್ಪುಗಿರೋ ಮೋಡನ ಫಸ್ಟ್ ಟೈಮ್ ನೋಡಿದ್ದು, ಅಷ್ಟು ದೊಡ್ಡದಾಗಿ ಅಂದರೆ ಆ ಥರ ಮೋಡ ಆಗಿರೋದನ್ನು ನಾನು ಫಸ್ಟ್ ಟೈಮ್ ನೋಡಿದ್ದು. ಯಾಕಂದರೆ ಹೆಂಗಿತ್ತು ಅಂದರೆ ಮೋಡ ಇವಾಗ ಕ್ಯಾಮ್ರಾದಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇದೆ, ಡೈರೆಕ್ಟಾಗಂತೂ ಸೀನ್ ಅಂದರೆ ಕೈಗೆ ಸಿಗೋ ಥರ ಅಷ್ಟು ಜೋತಾಡೋ ಥರ ಬಿದ್ದಿತ್ತು ಮೋಡ. ಬಟ್ ಮೋಡ ಆಗಿದ್ದಕ್ಕೆ ತಕ್ಕಂಗೆ ಮಳೆ ಬರಲಿಲ್ಲ ಜಾಸ್ತಿ, ಅಂದರೆ ಗಾಳಿ ಕೂಡ ಜಾಸ್ತಿ ಇತ್ತಂದರೆ ಅಷ್ಟು ಜಾಸ್ತಿ ಏನಿರಲಿಲ್ಲ. ಬಂತು ಮಳೆ, ಬಟ್ ಕರೆಂಟ್ ಹೋಗಲಿಲ್ಲ. ಅದು ನಮ್ಮ ಪುಣ್ಯ, ವರ್ಕೇನೋ ನಡೀತಾ ಇತ್ತು. ಗಾಳಿ ಕಮ್ಮಿ ಇದ್ದಿದ್ದು ಸ್ವಲ್ಪ ಜಾಸ್ತಿನೇ ಇತ್ತು, ಬಟ್ ಮಳೆ ಸ್ಟಾರ್ಟ್ ಆದಾಗ ಆಟೋಮೆಟಿಕ್ಕಾಗಿ ಗಾಳಿ ಕಮ್ಮಿ ಆಯಿತು ಅವತ್ತು. ಇದು ಬಂದ್ಬಿಟ್ಟು ನಿಮಗೆ ಬುಧವಾರದ ವಿಡಿಯೋ ಆಗಿರುತ್ತೆ. ಸ್ವಲ್ಪ ಮಿಂಚು ಕೂಡ ಇತ್ತು, ಬಟ್ ಬೇಗ ಮಳೆ ಸ್ಟಾರ್ಟ್ ಆಗಲಿಲ್ಲ. 7 ಗಂಟೆ 7:15 ಆದಮೇಲೆ ಮಳೆ ಸ್ಟಾರ್ಟ್ ಆಗಿದ್ದು. ಆವಾಗ ಸ್ಟಾರ್ಟ್ ಆಗಿದ್ದು 1 ಅವರ್ ಚೆನ್ನಾಗಿ ಬಂತು ಮಳೆ. ಅಷ್ಟು ಬೇಗ ಏನು ಬಿಡಲಿಲ್ಲ, 1 ಅವರ್ ಫುಲ್ ಬಂತು ಮಳೆ. ಆಮೇಲೆ ಜಿನಿ ಅಂತ ಉದುರ್ತಾನೆ ಇತ್ತು. ಅಷ್ಟು ಜೋರಾಗೂ ಬರ್ತಾ ಇರಲಿಲ್ಲ, ಅಷ್ಟು ನಿಧಾನಕ್ಕೂ ಕೂಡ ಬರ್ತಾ ಇರಲಿಲ್ಲ. ಒಂದು ಮೀಡಿಯಮ್ಮಾಗಿ ಬರ್ತಾ ಇತ್ತು ಮಳೆ. ಅದಾದಮೇಲೆ ಇದು ಮಳೆ ಕಥೆ ಆಗಲಿ ಅಂತೇಳ್ಬಿಟ್ಟು ನಾನು ಒಂದು ಬ್ಲೌಸು ಹೊಲ್ಕೊಡ್ಲೇಬೇಕಿತ್ತು. ನೈಟ್ 11 ಗಂಟೆ ಆದ್ರೂ ಸಹ ನನಗೆ ಕೊಡಿ ಅಕ್ಕ ಅಂದರೆ ಹಿಂದಿಯವರು ಅವ್ರದ್ದು ಸಾವಿತ್ರಿ ಅಮಾವಾಸ್ಯೆ ಇರೋದ್ರಿಂದ ಅವ್ರದ್ದು ಪರ್ಸ್ನಲಾಗಿ ಅವ್ರದ್ದೇ ಒಂದು ಪೂಜೆ ಇರುತ್ತೆ. ಅದು ನಾವು ಮಾಡಬೇಕು, ಉಪವಾಸ ಇರ್ತೀವಿ, ಏನೂ ತಿನ್ನಲ್ಲ ಅಕ್ಕ, ನಾವು ಅಷ್ಟು ಶ್ರದ್ಧೆಯಿಂದ ಮಾಡ್ತೀವಿ, ನಮಗೆ ಬೇಕು ಹೊಸ ಬಟ್ಟೆನೇ ಆಗಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಐರನ್ ಮಾಡ್ತಾಯಿದ್ದೆ. ಬಟ್ ಇದು ಕ್ಯಾನ್ವಾಸ್ ಬಂದುಬಿಟ್ಟು ಮಿಸ್ ಆಗಿಬಿಟ್ಟು ಬೇರೆ ಕ್ಯಾನ್ವಾಸ್ ತಂದುಬಿಟ್ಟಿದ್ರು. ಅದನ್ನು ಗಮ್ ಹಿಡಿತಾನೇ ಇರಲಿಲ್ಲ ಎಷ್ಟು ಐರನ್ ಮಾಡಿದ್ರು ಸಹ. ಸೊ ಅದಕ್ಕೆ ಏನೋ ಒಂದು ಇರಲಿ ಬಿಡಿ, ನಮಗೆ ಸ್ಟಿಫ್ ಆಗಿದ್ದರೆ ಸಾಕು ಅಂತ ಹೇಳ್ಬಿಟ್ಟು ಜಸ್ಟ್ ಐರನ್ನ ಹೆಂಗಾಗುತ್ತೋ ಹಂಗೆ ಮಾಡಿಕೊಂಡೆ ನಾನು. ಯಾಕೆಂದರೆ ನಾನು ಹೇಳಿದ್ದೆ ಗಮ್ ಕ್ಯಾನ್ವಾಸೇ ಬೇಕಾಗುತ್ತೆ ಅಂತ, ಬಟ್ ಅವ್ರು ಮಿಸ್ ಆಗಿಬಿಟ್ಟು ಬೇರೆ ತಂದುಬಿಟ್ಟಿದ್ರು. ಅಂದರೆ ವರ್ಕಿಗೆ ಹಾಕ್ತೀವಲ್ಲ ಅದರಲ್ಲೇ ಸ್ವಲ್ಪ ಗಮ್ ಜಾಸ್ತಿ ಇರೋದು ಕೂಡ ಬರುತ್ತೆ. ಅಲ್ಲಿಗೂ ಸ್ವಲ್ಪನೇ ಇಟ್ಕೊಂಡಿತ್ತು, ಗಮ್ ಜಾಸ್ತಿ ಇರಲಿಲ್ಲ ಅಷ್ಟೇನೆ. ಅದಾದಮೇಲೆ ಸ್ಟಿಚಿಂಗ್ ಮಾಡೋಕ್ಕಂತ ಕೂತ್ಕೊಂಡೆ. ಆಲ್ರೆಡಿ ಅದನ್ನು ಬ್ಯಾಕ್ ಸೈಡ್ ಏನಿದೆ ಎಲ್ಲನೂ ಜಾಯಿಂಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ ನಾನು. ಲಾಸ್ಟಿಗೆ ಇದನ್ನು ಮಾಡ್ಕೊಳ್ಳೋಣ, ಕರೆಂಟ್ ಹೋಗ್ಬಿಟ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ಅರ್ಧಂಬರ್ಧ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಮಾಡ್ಕೊಂಡಿದ್ದೆ. ಈಗ ಎರಡೂ ಸೈಡಿಗೂ ಸಹ ನಾನು ಏನು ವರ್ಕ್ ತೊಗೊಂಡಿದ್ದೀನಲ್ಲ ಅದನ್ನು ನಾನು ಏನಕ್ಕೆ ತೊಗೊಂಡಿದ್ದೀನಿ ಅಂತಂದರೆ, ಹಿಂದೆಗಡೆ ಒಂದು ಬಾರ್ಡ್ರನ್ನ ನಾವು ಯೂಸ್ ಮಾಡ್ತೀವಿ ಸ್ಲೀವ್ಸ್ಗೆ, ಇನ್ನೊಂದು ಬಾರ್ಡ್ರನ್ನ ಯೂಸ್ ಮಾಡಲ್ಲ ಅಲ್ವಾ. ಸೊ ಅದರಲ್ಲೇ ಕ್ಲಾತ್ನ ತೊಗೊಂಬಿಟ್ಟು ನಾನು 3 ಫೋಲ್ಡ್ ಮಾಡಿ ಅದರಲ್ಲಿ 3 ಪೀಸ್ನೂ ಕೂಡ ಜಾಯಿಂಟ್ ಮಾಡ್ಕೊಂಡಿರೋದು. ಸೊ ಅವ್ರ ಬ್ರಾಡಿಗೆ ಅವ್ರ ಡೀಪ್ಗೆ ಕರೆಕ್ಟಾಗಿ ಅದು ಸೈಜು ಮ್ಯಾಚ್ ಆಗ್ತಾ ಇತ್ತು. ಸೊ ಇವಾಗ ಎಕ್ಸಸ್ ಏನಿದೆ ಅದನ್ನು ಕಟ್ ಮಾಡಿಕೊಂಡು ನಾನು ಎಕ್ಸ್ಟ್ರಾ ಒಂದೊಂದು ಹೊಲಿಗೆನ ಬಿಟ್ಕೊಳ್ತಾ ಇದ್ದೀನಿ. ಈಗ ಡೈರೆಕ್ಟಾಗಿ ಬ್ಲೌಸ್ ಪೀಸ್ಗೆ ಕರೆಕ್ಟಾಗಿ ಇಟ್ಕೊಂಡು ನಾನು ಜಾಯಿಂಟ್ ಮಾಡ್ಕೊಳ್ತೀನಿ. ಇದ್ರ ಮೇಲೆ 1-2 ಲೇಸ್ ಕೂಡ ಬರುತ್ತೆ. ಲೇಸ್ ಹಾಕಿದಾಗ ಅದು ಏನು ಕಚ್ಚಾ ಎಕ್ಸೆಸ್ ಏನು ಸ್ವಲ್ಪ ಕಸಿಪಿಸಿ ಆಗಿರೋದು ಏನು ಕಾಣಿಸ್ತಾ ಇರುತ್ತಲ್ಲ ಅದು ಕವರ್ ಆಗ್ತಾ ಬರುತ್ತೆ. ಫುಲ್ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಡಿಸೈನ್ ಬರುತ್ತೆ ಅಂತ ಹೇಳಿಬಿಟ್ಟು. ಬಟ್ ನಾನು ಕ್ಯಾಮ್ರಾ ಹ್ಯಾಂಗಲ್ ಬಂದುಬಿಟ್ಟು ಸ್ವಲ್ಪ ಡೌನಲ್ಲಿತ್ತು, ಅದು ಅರ್ಧ ಮಾತ್ರ ಕಾಣಿಸಿದೆ. ಸೊ ಇದು ಕ್ಲಾತ್ ಉಳಿದೇ ಇರೋ ಕಾರಣ ನಾನು ಏನು ಎಕ್ಸೆಸ್ ಕಟ್ ಮಾಡಿದ್ನಲ್ಲ ಅಲ್ಲಿ ಉಳಿದಿರೋ ಪೀಸ್ನ ತೊಗೊಂಡು ನಾನು ಪೈಪಿಂಗಿಗೆ ಸ್ಟಾರ್ಟಿಂಗ್ ಫಸ್ಟಲ್ಲಿ ಏನು ಕಚ್ಚಾ ಇದೆಯಲ್ಲ ಅಲ್ಲಿ ಪೈಪಿಂಗ್ಗೆ ಬೇಕು ಅಂತ ಹೇಳಿಬಿಟ್ಟು ನಾನು ಅದೇ ಪೀಸ್ನ ತೊಗೊಂಡ್ಬಿಟ್ಟು ಪೈಪಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನಾನು ಪೀಸ್ನ ಉಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಈ ಹಿಂದೆಗಡೆ ಲಟ್ಕನ್ಗಳು ಹಾಕೋಕ್ಕಾಗಲಿ ಲಾಡಿಗಳು ಹಾಕೋಕ್ಕಾಗಲಿ ಚಿಕ್ಕ ಪೀಸ್ ಇದ್ದರೆ ಅದ್ರಲ್ಲಿ ಕ್ರಾಸಲ್ಲಿ ಕಟ್ ಮಾಡ್ಕೊಳ್ಬೇಕಲ್ವ, ಅಷ್ಟೊಂದು ಪೀಸು ವೇಸ್ಟ್ ಜಾಸ್ತಿ ಆಗುತ್ತೆ ಆವಾಗ. ಅದಕ್ಕೋಸ್ಕರ ಆದಷ್ಟು ನಾನು ಪೀಸ್ನ ಉಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಸ್ವಲ್ಪ ದಪ್ಪ ಇರೋರು ಸೈಜು ಬಂದುಬಿಟ್ರೆ ಅಂತೂ ಒಂದು ಸ್ವಲ್ಪನೂ ಪೀಸ್ ಉಳಿಯೋದಿಲ್ಲ. ಆವಾಗ ಪೀಸ್ ಜಾಯಿನ್ ಮಾಡೋಕ್ಕೂ ಸಹ ಈ ವೇಸ್ಟೇಜು ಬಟ್ಟೆನೇ ಸಿಗೋದಿಲ್ಲ ನಮಗೆ, ಆ ಥರ ಆಗಿಬಿಡುತ್ತೆ. ಬಟ್ ಇವ್ರು ದಪ್ಪ ಇದ್ರೂ ಸಹ ಬ್ಲೌಸು ಕಾಟನ್ ಪೀಸ್ ಅಲ್ವಾ, ತುಂಬಾ ಜಾಸ್ತಿ ಇತ್ತು ಪೀಸು. ಬಟ್ ಆದ್ರೂ ಸಹ ಅವರಿಗೆ ಕರೆಕ್ಟಾಗಿ ಆಯಿತು, ಅವರಿಗೆ ಸ್ವಲ್ಪನೂ ಪೀಸ್ ಉಳಿಲಿಲ್ಲ ಅವರಿಗೆ.
ಲಾಡಿ ಕೂಡ ಹಿಂದೆ ಕಟ್ಕೊಳ್ಳೋಕ್ಕೆ ಸ್ವಲ್ಪ ಕಮ್ಮಿನೇ, ಅಂದರೆ ಸ್ವಲ್ಪ ಚಿಕ್ಕದಾಗೆ ಆಯಿತು. ಬಟ್ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಅವರು. ನನಗೇನು ಇದರಲ್ಲಿ ಅವ್ರು ಹಿಂದಿಯವರೆಲ್ಲ ಸ್ವಲ್ಪ ಸ್ಟೋನು ಎಲ್ಲ ಹಾಕಿ ಕೊಡಿ ಅಂತ ಮತ್ತೆ ಕೊಟ್ಟಿದ್ದಾರೆ ಅದನ್ನು. ಈ ಥರ ಬಂತು. ಈ ಥರ ಲೇಸ್ನ ನಾನು ರೋಲೇ ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ ನಾನು, ಯಾಕಂದರೆ ಮೀಟ್ರ್ಗಟ್ಟಲೆ ತೊಗೊಂಡು ಬರೋಕ್ಕಾಗಲ್ಲ. ಎಷ್ಟು ಬಾಬಿನ್ ಸುತ್ತಿಟ್ಕೊಂಡ್ರೂ ಕಮ್ಮಿ ಬರುತ್ತೆ ಒಂದೊಂದು ಸಲ. ಯಾಕೆಂದರೆ ಇವಾಗ ಜಿಗ್ಜಾಗು ಫಾಲು ಅಂತ ಕಟ್ಟಾಗ ಸ್ವಲ್ಪ ಸ್ವಲ್ಪನೇ ಸುತ್ಕೊಂಡ್ಬಿಡ್ಬೇಕು. ನಾವೇನೋ ಫೋರ್ಸಲ್ಲಿ ಸುತ್ತಬಿಡ್ತೀವಿ, ತುಂಬ ಆಗಿಬಿಡುತ್ತೆ. ನೆಕ್ಸ್ಟ್ ದಾರ ಸುತ್ಕೊಳ್ಳೋಕ್ಕೆ ಕಮ್ಮಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಆಗಲೆಲ್ಲ ಪದೇ ಪದೇ ಖಾಲಿ ಆಗ್ತಾಯಿತ್ತು ದಾರ. ಇವಾಗ ಒಂದು ಸೈಡಲ್ಲಿ ಒಂದು ಲೇಸ್ನ ಹಾಕ್ಕೊಂಡು ಇನ್ನೊಂದು ಸಲ ಅಂದರೆ ಎಕ್ಸೆಸ್ ಏನು ಇನ್ನೊಂದು ಸೈಡ್ಗೆ ಕೂಡ ಒಂದು ಹೊಲಿಗೆನ ಬಿಟ್ಕೊಂಡಿದ್ದೀನಿ. ಅದಾದಮೇಲೆ ಇನ್ನೊಂದು ಪಾರ್ಟಿಗೆ ಕೂಡ ನಾನು ಪೈಪಿಂಗ್ ಪಕ್ಕದಲ್ಲೇ ಒಂದು ಲೇಸ್ನ ಕೊಟ್ಕೊಳ್ತೀನಿ. ಚೆನ್ನಾಗಿ ಕಾಣಿಸುತ್ತೆ ಅದು ಕೂಡ. ಅದು ಇದನ್ನು ಕೂಡ ಇನ್ನೂ ಗ್ರ್ಯಾಂಡಾಗಿ ಕೂಡ ಮಾಡ್ಬೋದು, ಮೊಗ್ಗು ಎಲ್ಲ ಕೊಟ್ಬಿಟ್ಟು. ಬಟ್ ಅವ್ರದ್ದು ಪೀಸ್ ಉಳಿದಿರಲಿಲ್ಲ. ಒಂದು ಗೋಲ್ಡ್ ಶೇಡ್ ಬಂದಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಇದರಲ್ಲಿ ಕಾಪರ್ ಶೇಡ್ ಬಂದಿತ್ತು. ಕಾಪರ್ ಕಲರ್ ಕ್ಲಾತು ಅಷ್ಟೊಂದು ಇರಲಿಲ್ಲ. ಅದಕ್ಕೋಸ್ಕರ ಸಾಕು ಅಂತ ಸುಮ್ಮನೆ ಆದೆ. ಅದಾದಮೇಲೆ ನಾನು ನೈಟ್ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ, ಸುಸ್ತಾಗಿತ್ತು ಅಂತ ಹೇಳಿಬಿಟ್ಟು. ಮತ್ತು ಮಾರ್ನಿಂಗ್ ಎದ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಪಿಕಾಕ್ ಡಿಸೈನ್ ಒಂದು ಆರ್ಡ್ರ್ ಬಂದಿತ್ತು. ಸೇಮ್ ಪಿಕಾಕ್ ಡಿಸೈನ್ನೇ ಬಂದಿತ್ತಲ್ವ ಅಂತ ಹೇಳ್ಬಿಟ್ಟು. ಈ ವೀಕಲ್ಲಿ ಯಾರ್ದು ಪಿಕಾಕ್ ಡಿಸೈನ್ ಆಗಿರಲಿಲ್ಲ. ಸೊ ಅದಕ್ಕೆ ಪಿಕಾಕ್ ಡಿಸೈನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಷಿನ್ ಸೌಂಡ್ ಕೇಳಿಸ್ತಾ ಇದೆ ಅಂದ್ಕೊಳ್ತೀನಿ, ಅದನ್ನು ಇಗ್ನೋರ್ ಮಾಡಿ. ಯಾಕೆಂದರೆ ಇಲ್ಲಿ ಹೊರಗಡೆ ಡೋರ್ ಕೂಡ ಹಾಕಿದ್ದೀನಿ, ಹಿಂದೆಗಡೆ ಬಾಲ್ಕನಿ ಡೋರ್ ಕೂಡ ಹಾಕಿದ್ದೀನಿ. ಯಾಕೆಂತಂದರೆ ಫುಲ್ಲು ಗಾಳಿ ಇದೆ ಹೊರಗಡೆಯಿಂದ. ಮಷಿನ್ಗೆ ಸಿಗಾಕೊಂಡ್ಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾನು ಕ್ಲೋಸ್ ಮಾಡಿದ್ದೀನಿ. 2 ಡೋರು ಕಿಟಕಿ ಎಲ್ಲನೂ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಸೊ ಗಾಳಿ ಬಂದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ನಿಮಗೆ ಡಿಸೈನ್ನ ತೋರಿಸ್ಬಿಡ್ತೀನಿ. ಈಗ ಸಿಂಪಲ್ಲಾಗಿ ಒಂದು ನಿಮಿಷ ದಾರ ಹಾಕ್ತೀನಿ. ಇವಾಗ ಸಿಂಪಲ್ಲಾಗಿ ನಮಗೆ ಏನು ಸ್ಟೋನ್ ಚೈನ್ ಬೇಡ, ಬಾಲ್ ಚೈನ್ ಬೇಡ, ಏನು ಬೇಡ, ಬರೀ ಕಟ್ ವರ್ಕಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಡಿಸೈನ್ ಬೇಕು ನಮಗೆ. ಅಂದರೆ ಈಗ ಕಟ್ ವರ್ಕ್ ರೀತಿಯಲ್ಲಿ ಯಾವುದೇ ಶೇಪ್ ಬೇಡ ನಮಗೆ. ಇವಾಗ ಕೆಲವೊಬ್ಬರು ಶೇಪ್ ಹಾಕ್ಕೊಂಡು ಕೂಡ ಅದನ್ನು ಫ್ಯಾಷನ್ ಹಾಕ್ಕೊಂಡ್ಬಿಡ್ತಾರೆ. ನಮ್ಗೆ ಸ್ವಲ್ಪ ಏಜ್ ಆಗಿದೆ, ನಮ್ಗೆ ಡಿಫ್ರೆಂಟಾಗಿ ಹಾಕ್ಕೊಬೇಕಂತ ಇಷ್ಟ. ಬಟ್ ಆ ಥರ ಶೇಪ್ಗಳೆಲ್ಲ ಬೇಡ, ನ್ಯೂ ಶೇಪಲ್ಲೇ ಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ಅವರಿಗೋಸ್ಕರ ಒಂದು 2 ಡಿಸೈನ ತೊಗೊಂಬಂದಿದ್ದೀನಿ. ಅದು ಕೂಡ ತುಂಬಾ ಚೆನ್ನಾಗಿದೆ ಡಿಸೈನ್ಸು ಹೇಳಬೇಕು ಅಂತಂದರೆ. ಕಸ್ಟಮರ್ ಬಂದಿದ್ದರು, ಅದಕ್ಕೆ ಸ್ವಲ್ಪ ಟೈಮ್ ಆಯಿತು. ಒಂದು ಬ್ಲೌಸ್ ಫಿನಿಶ್ ಮಾಡಿ ಕೊಡಬೇಕಿತ್ತು. ಸ್ಟೋನ್ ಚೈನ್ ಬಾಲ್ ಚೈನ್ ಆಗಿರಲಿಲ್ಲ. ಸೊ ಅದಕ್ಕೆ ಲೇಟ್ ಆಯಿತು ಅಷ್ಟೇ. ಸೊ ಈಗ ಫಸ್ಟ್ ಡಿಸೈನ್ನ ತೋರಿಸ್ತೀನಿ. ಫಸ್ಟ್ ಡಿಸೈನು ಇದು ಅವತ್ತೇ ತೋರಿಸಿದ್ದೆ. ಈ ಸ್ಯಾರಿ ವರ್ಕ್ ಹಾಕಬೇಕಾದ್ರೇ ಹಳೆ ವೀಡಿಯೋಸ್ನಲ್ಲಿ ನಾನು ಒಂದಕ್ಕೊಂದು ವೀಡಿಯೋದು ಲಿಂಕ್ ಇರುತ್ತೆ. ಯಾಕಂದರೆ ಇವತ್ತು ಹಾಕ್ತಾ ಇರ್ತೀನಿ, ಅದನ್ನು ತೋರಿಸಿರ್ತೀನಿ. ನೆಕ್ಸ್ಟ್ ಡೇ ಆ ಡಿಸೈನ್ ಫಿನಿಶ್ ಆದಮೇಲೆ ತೋರಿಸಿರ್ತೀನಿ. ಸೊ ನಾನು ಅವತ್ತೇ ಆ ವಿಡಿಯೋ ನಾನು ಏನು ಮಾಡಿರ್ತೀನಿ ಅದನ್ನು ನಾನು ವಿಡಿಯೋ ಮಾಡ್ಕೊಂಡಿರ್ತೀನಿ. ಸೊ ಅದನ್ನೇ ಅಪ್ಲೋಡ್ ಮಾಡಿರ್ತೀನಿ ನಾನು. ಫಸ್ಟ್ ಡಿಸೈನ್ ಬಂದು ಈ ಸ್ಯಾರಿದು. ಸ್ಯಾರಿ ಬಂದು ಇದರ ಮೆಂತೆ ಕಲರಲ್ಲಿದೆ, ಡಾರ್ಕ್ ಶೇಡ್ ಪರ್ಪಲ್, ಡಾರ್ಕ್ ಪರ್ಪರಲ್ಲಿ ಬಾರ್ಡ್ರ್ ಬಂದಿದೆ. ಅದರದ್ದು ಬ್ಲೌಸ್ ಡಿಸೈನ್ ಬಂದುಬಿಟ್ಟು ಈ ಥರ ಕಟ್ ವರ್ಕಲ್ಲಿ ಮಾಡಿದ್ದಾರೆ. ಈ ಥರ ಕಟ್ ವರ್ಕಲ್ಲಿ ಒಂದು ಸ್ಟೋನ್ ಚೈನ್ ಇಲ್ಲ, ಬಾಲ್ ಚೈನ್ ಇಲ್ಲ, ಸಿಂಪಲ್ಲಾಗಿ ಇದೆ. ಬಟ್ ಈ ಡಿಸೈನ್ ಬಂದ್ಬಿಟ್ಟು ಕಟ್ ವರ್ಕಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ನೀವು. ನಾನೇನು ಸ್ಟೋನ್ ಅಣಿಸಿಲ್ಲ. ನಾನು ಫ್ಲವರ್ ಒಂದಿನ ಸ್ಟೋನ್ ಹಾಕಿ ಕೊಡೋಣ ಅಂತ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಈ ಥರ. ಮತ್ತು ಫ್ರಂಟ್ ಬಂದುಬಿಟ್ಟು ಫ್ರಂಟ್ ನೆಕ್ಕು ಈ ಥರ ಬರುತ್ತೆ. ನೀವು ಈ ಡಿಸೈನ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಹಾಕ್ಸ್ಕೊಳ್ಳೋದಕ್ಕೆ. ಈ ಥರ ಬರುತ್ತೆ ಡಿಸೈನು. ಸ್ಲೀವ್ಸ್ಗೆ ಸೇಮ್ ಡಿಸೈನು, ಬಾರ್ಡ್ರ್ ಲೈನು ವಿತ್ ಮೇಲ್ಗಡೆ ಚಿಕ್ಕದಾಗಿ ಚಿಟ್ಟಾಸ್, ಅಂದರೆ ಆ ಡಿಸೈನ್ಗೆ ಮ್ಯಾಚ್ ಆಗೋ ಥರ ಬುಟ್ಟಾನ ಆ್ಯಡ್ ಮಾಡ್ತೀವಿ. ಸೊ ಈ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಈ ಡಿಸೈನ್ಗೆ ನಾನು ಬಂದುಬಿಟ್ಟು 600 ರುಪೀಸ್ನ ತೊಗೊಂಡಿದ್ದೀನಿ. ಯಾಕೆಂದರೆ 600 ಅಲ್ಲ, 700 ರುಪೀಸ್ನ ತೊಗೊಂಡಿದ್ದೀನಿ. 600 ರುಪೀಸ್ಗೆ ಇನ್ನೊಂದು ಡಿಸೈನ್ ಇದೆ, ಮಿಸ್ ಆಗಿ ಹೇಳಿದೆ ಅಷ್ಟೇ.
ಈ ಡಿಸೈನ್ಗೆ ಬಂದ್ಬಿಟ್ಟು ನಾನು 600 ರುಪೀಸ್ನ ತೊಗೊಂಡಿದ್ದೀನಿ. ಈ ಡಿಸೈನ್ಗೆ ಬಂದ್ಬಿಟ್ಟು ನಾನು 700 ರುಪೀಸ್ನ ತೊಗೊಂಡಿದ್ದೀನಿ. ಎರಡು ಕನ್ಫ್ಯೂಸ್ ಒಬ್ಬದೇ ಕಸ್ಟಮರ್ದು. ಇವಾಗ ಕರೆಕ್ಟಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ಡಿಸೈನ್ಗೆ ನಾನು 700 ರುಪೀಸ್ನ ತೊಗೊಂಡಿದ್ದೀನಿ. ಇನ್ನೊಂದು ಡಿಸೈನ್ ಇದೆ ಅವರು ತೋರಿಸ್ತೀನಿ, ಅದಕ್ಕೆ ನಾನು 600 ರುಪೀಸ್ನ ತೊಗೊಂಡಿದ್ದೀನಿ. ಸೊ ಈ ಥರ ಬಂದಿದೆ ಡಿಸೈನ್. ಎರಡಕ್ಕೂ ಕೂಡ ಕಟ್ ವರ್ಕಲ್ಲೇ ಮಾಡಿರೋದು. ಈ ಬ್ಲೌಸ್ ಪರ್ಪಲ್ ಸ್ಯಾರಿದು ಪರ್ಪಲ್ ಬ್ಲೌಸ್ ಏನಿದೆ ಇದಕ್ಕೆ ನಾನು 700 ರುಪೀಸ್ನ ತೊಗೊಂಡಿದ್ದೀನಿ. ಈ ಸ್ಯಾರಿ ಬಂದ್ಬಿಟ್ಟು ಆರೆಂಜ್ ಸ್ಯಾರಿ, ಪಿಂಕ್ ಬಾರ್ಡರ್ ಬಂದಿದೆ. ನೋಡ್ತಾ ಇರ್ಬೋದು, ಆರೆಂಜ್ ಸ್ಯಾರಿ ಪಿಂಕ್ ಬಾರ್ಡರ್ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್. ಇದಕ್ಕೂ ಸಹ ನಾವು ಕಟ್ ವರ್ಕ್ನೇ ಮಾಡಿರೋದು. ಬ್ಯಾಕ್ ಬಂದ್ಬಿಟ್ಟು ಈ ಥರ ಡಿಸೈನ್ನ ಮಾಡಿದ್ದೀವಿ. ಜಸ್ಟ್ ಸ್ಟಾರ್ ಡಿಸೈನ್ಗೂ 3 ಲೈನ್ಸಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು 2 ಶೇಡಲ್ಲಿ ಮಾಡಿರೋದು ನಾವು, ಕಾಪರು ಮತ್ತು ಆರೆಂಜ್ ಶೇಡಲ್ಲಿ ಮಾಡಿರೋದು. ಅದು ಕಲರ್ ಕಾಂಬಿನೇಷನ್ ಅಷ್ಟೊಂದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು, ತುಂಬಾ ರಿಚಾಗಿ ಕೂಡ ಕಾಣಿಸುತ್ತೆ. ಹ್ಯಾಂಡ್ ವರ್ಕ್ ಲುಕ್ ಕೊಡುತ್ತೆ. ಇದು ಅಂದ್ಬಿಟ್ಟು ನೀವು ನೋಡ್ತಾ ಇದ್ರಿ ಮಷಿನ್ ವರ್ಕ್ ಥರನೇ ಕಾಣಿಸಲ್ಲ ನಿಮಗೆ, ಜಸ್ಟ್ ಹ್ಯಾಂಡ್ ವರ್ಕ್ ಥರನೇ ಕಾಣಿಸುತ್ತೆ, ಬೀಡ್ ವರ್ಕ್ ಥರ ಈ ಥರ ಬರುತ್ತೆ. ಈ ಡಿಸೈನ್ಗೆ ನಾನು 600 ರುಪೀಸ್ನ ತೊಗೊಂಡಿದ್ದೀನಿ. ಯಾರು ಕನ್ಫ್ಯೂಸ್ ಆಗಬೇಡಿ. ಫಸ್ಟ್ ಒಂದು ತೋರಿಸಿದ್ದು ಡಿಸೈನ್ ಬಂದ್ಬಿಟ್ಟು 700 ರುಪೀಸು, ಈ ಡಿಸೈನ್ ಬಂದ್ಬಿಟ್ಟು 600 ರುಪೀಸ್. ಇದನ್ನು ನಾನು ಥ್ರೆಡ್ ಕೂಡ ಕಟ್ ಮಾಡಿಲ್ಲ ನಾನು. ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೂ ಒಂದು ಲೈನ್ ಬುಟ್ಟ ಕೂಡ ಹಾಕಬೇಕು ಇದಕ್ಕೆ. ಬಟ್ ಈ ಕಲರ್ ಥ್ರೆಡ್ ಖಾಲಿ ಆಗಿದೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಥ್ರೆಡ್ ಬರೋದಕ್ಕೆ ಅಂತ ಹೇಳ್ಬಿಟ್ಟು. ಈ ಥರ ಬಂದಿದೆ ಸ್ಲೀವ್ಸ್ ಕೂಡ ಸೇಮ್ ಬಾರ್ಡರ್ ಲೈನ್ ಏನು ಬಂದಿರುತ್ತೆ ಅಲ್ವಾ, ಸೊ ಅದೇ ಥರನೇ ಬಂದಿದೆ ಡಿಸೈನ್ ಕೂಡ. ನಾನಿಲ್ಲಿ ಪಿಂಕ್ ಶೇಡನ್ನು ಯೂಸ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಬಾರ್ಡ್ರಲ್ಲಿ ಕಾಪರ್ ಜರಿ ಥ್ರೆಡ್ ಬಂದಿರೋದ್ರಿಂದ ಕಾಪರ್ ಥ್ರೆಡ್ಡೇ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾನು ಜರಿ ಥ್ರೆಡ್ನ ಬಿಟ್ಬಿಟ್ಟು ಜಸ್ಟ್ ಪಿಂಕ್ ಕಲರ್ನ ಯೂಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿದ್ರೆ ಅಲ್ವಾ ಈ ಡಿಸೈನ್ಸು. ನಿಮ್ಗೆ ಏನಾದರೂ ಈ ಡಿಸೈನ್ಸ್ ಇಷ್ಟ ಅಂದರೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ಇಟ್ಕೊಳ್ಬೋದು. ನೆಕ್ಸ್ಟ್ ನಿಮಗೆ ನಿಮ್ಮ ಬ್ಲೌಸ್ಗಳಿಗೆ ಹಾಕಿಸ್ಬೇಕಾದ್ರೆ ನಿಮಗೆ ಈಸಿ ಆಗುತ್ತೆ.